ಡಿ.ಕೆ. ಶಿವಕುಮಾರ್ SIR ಅನ್ನ ಮುಕ್ತ ಕಂಠದಿಂದ ಸ್ವಾಗತಿಸಿದ್ದಾರೆ. ಬಿ.ಕೆ. ಹರಿಪ್ರಸಾದ್ ವಿರೋಧ, ದೊಡ್ಡ ಖರ್ಗೆ ಅವರ ವಿರೋಧ, ರಾಹುಲ್ ಗಾಂಧಿ ಅವರ ವಿರೋಧ, ಮತ್ತೆ ಸ್ಥಳೀಯ ಕಾಂಗ್ರೆಸ್ಸಿನ ಮುಖಂಡರುಗಳು ವಿರೋಧಿಸುವ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ತನ್ನ ಮನೆಯಿಂದಲೇ ಇವತ್ತು SIR ಅನ್ನ ಆರಂಭಿಸಿದ್ದು, ಅದರ ಜೊತೆಗೆ SIR ಪರವಾಗಿ ಅತ್ಯಂತ ಪ್ರಬುದ್ಧವಾಗಿ ಮಾದರಿಯಾಗಿ ಮಾತಾಡಿದ್ದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಇಡೀ ಸೈದ್ಧಾಂತಿಕವಾದ ವಿಚಾರಗಳಿಗೆ ಅವರು ತಿರುಗೇಟು ಹೊಡೆದ ಹಾಗೆ ಕಾಣ್ತಾ ಇದೆ. ಈ ಒಟ್ಟು ಡಿ.ಕೆ. ಶಿವಕುಮಾರ್ ಅವರ ನಡೆ ಅವರಿಗೆ ಪಕ್ಷದ ಒಳಗಡೆ ಅದು ಎಷ್ಟು ಹಿತ ಮತ್ತು ಅಹಿತಕಾರಿ ಆಗಬಹುದು, ರಾಹುಲ್ ಗಾಂಧಿ ಅವರ ಕೆಂಗಣಿಗೆ ಏನಾದರೂ ಗುರಿ ಆಗಬಹುದೇ? ಒಂದು ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ SIR ಅನ್ನ ಸ್ವಾಗತಿಸುವ ಮೂಲಕ ತನ್ನ ಪಕ್ಷದ ಒಳಗಿನ ಮುಖಂಡರುಗಳಿಗೆನೆ ಮುಜುಗರವೋ ತಪರಾಕಿಯೋ ಯಾವುದೇ ರೀತಿಯಲ್ಲಾದ್ರೂ ಭಾವಿಸಬಹುದು. ಅಂತೂ ಅವರು ತಿರುಗಿ ನಿಂತದ್ದಂತೂ ಸತ್ಯ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಒಂದು ಆಶ್ಚರ್ಯಕರವಾದಂತ ಸಂಗತಿ ಏನು ಅಂತಂದ್ರೆ, ಕಾಂಗ್ರೆಸ್ಸಿನ ರಾಷ್ಟ್ರೀಯ ಒಂದು ನಿಲುವು ಏನು SIR ಬಗ್ಗೆ, ಆ ನಿಲುವಿನ ಹೊರತಾದಂತ ಮತ್ತು NDA ಸರ್ಕಾರದ ನಿಲುವಿಗೆ ಅತ್ಯಂತ ಬದ್ಧತೆಯನ್ನ ಅಥವಾ ಜಾಣತನವನ್ನ ಅಥವಾ ರಾಷ್ಟ್ರೀಯತೆಯನ್ನ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ತೆಗೆದುಕೊಂಡಿರುವುದು ಅಚ್ಚರಿಯನ್ನಷ್ಟೇ ಅಲ್ಲ, ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದು ರೀತಿಯ ಮರ್ಮಾಘಾತ ಆಗಿದೆಯೇ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. SIR ನಿನ್ನೆ ಆರಂಭಗೊಂಡಿದೆ. ವಿದ್ಯುಕ್ತವಾಗಿ BLOಗಳು ಮನೆ ಮನೆಯ ಭೇಟಿಯನ್ನ ಆರಂಭಿಸಿದ್ದಾರೆ. SIR ಪ್ರಕ್ರಿಯೆ ಎಲ್ಲಿಂದ ಆರಂಭ ಆಗಿದೆ ಅಂತಂದ್ರೆ, ಯಾವ ಕಾಂಗ್ರೆಸ್ ಇವತ್ತು SIR ಅನ್ನ ಕೋರ್ಟಿನ ಮೂಲಕ ಸಂಘಟನಾತ್ಮಕವಾಗಿ ಪಕ್ಷದ ಸೈದ್ಧಾಂತಿಕ ಚಟುವಟಿಕೆಯಲ್ಲಿ ತೀವ್ರವಾಗಿ ವಿರೋಧಿಸ್ತಾ ಇದೆಯೋ, ಅದೇ ಕಾಂಗ್ರೆಸ್ ಪಕ್ಷದ ನೂತನ ಮುಖ್ಯಮಂತ್ರಿಯಾಗಿ ಈಗ ಹೊಸ ಹೊಸ ಆಲೋಚನೆಗಳ ಹೊಸ ಹೊಸ ಹೆಜ್ಜೆಗಳನ್ನ ಇಟ್ಟು ಭರವಸೆಯನ್ನ ಮೂಡಿಸ್ತಾ ಇರುವಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮನೆಯಿಂದ ಆರಂಭ ಆಗಿದೆ. ಅದಕ್ಕಿಂತ ಇನ್ನೊಂದು ಮುಖ್ಯವಾದಂತ ವಿಚಾರ ಅಂತಂದ್ರೆ, ಡಿ.ಕೆ. ಶಿವಕುಮಾರ್ SIR ಅನ್ನ ಮುಕ್ತ ಕಂಠದಿಂದ ಸ್ವಾಗತಿಸಿದ್ದಾರೆ. ಇದೊಂದು ಸದಾವಕಾಶ, ಇದನ್ನ ಮಿಸ್ ಮಾಡ್ಕೋಬೇಡಿ, ನಿರ್ಲಕ್ಷ್ಯ ಮಾಡಬೇಡಿ. ನೀವು ಈ SIR ಪ್ರಕ್ರಿಯೆಯಲ್ಲಿ ಎನ್ರೋಲ್ ಆಗದೆ ಇದ್ರೆ, ಸರಿಯಾದ ಸಾಕ್ಷ್ಯಗಳನ್ನ ಅವ್ರು ಕೇಳುವ ಎಲ್ಲ ದಾಖಲೆಗಳನ್ನ ಕೊಟ್ಟು ನೀವು ಮತದಾರಿಕೆಯನ್ನ ನಿಖರವಾಗಿ ಸ್ಪಷ್ಟಪಡಿಸಿಕೊಳ್ಳದೆ ಇದ್ರೆ, ಮತಪಟ್ಟಿಯಿಂದ ನೀವು ಹೊರಗೆ ಬಿದ್ರಿ ಅಂತಾದ್ರೆ ಗ್ಯಾರಂಟಿಯ ಯಾವುದೇ ಯೋಜನೆಗಳಿಗೂ ನೀವು ಅರ್ಹತೆಯನ್ನ ಪಡೆಯುವುದಿಲ್ಲ. ನೆನಪಿಡಿ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸರ್ಕಾರದ ಯಾವುದೇ ಸೌಲಭ್ಯಗಳಿಗೆ ಮತದಾರರ ಪಟ್ಟಿಯಿಂದ ಹೊರಗುಳಿದಂತ, ಅದು ಅಕ್ರಮ ಮತದಾರರಿರ್ಬೋದು ಅಥವಾ ಈ 3-4 ಕಡೆ ಮತಚೀಟಿಯನ್ನ ಹೊಂದಿರುವಂತವರಿರ್ಬೋದು, ವಲಸಿಗರಿರ್ಬೋದು, ನಕಲಿ ಮತದಾರರಿರ್ಬೋದು, ಸತ್ತವರಿರ್ಬೋದು. ಈ ರೀತಿಯಾಗಿ ಅನಧಿಕೃತ ಮತ್ತು ಸತ್ತವರು, ನಕಲಿ ಅಥವಾ ಈ ರೋಹಿಂಗ್ಯಾಗಳು, ಈಗಂತೂ ನೀವು ಇತ್ತೀಚೆಗೆ ಗಮನಿಸಿದ್ದೀರಿ, ನಾನು ವಿಡಿಯೋದಲ್ಲೂ ಕೂಡ ಮಾಡಿದ್ದೇನೆ, ಮೈಸೂರಿನಲ್ಲಿ ರೈಲ್ವೆ ಸ್ಟೇಷನ್ ನಲ್ಲಿ ತಂಡೋಪತಂಡವಾಗಿ ಬಂಗಾಲದಿಂದ ಈ ಬಾಂಗ್ಲಾದೇಶಿಗಳು ಬಂದು ಕರ್ನಾಟಕ ಅತ್ಯಂತ ಸೇಫೆಸ್ಟ್ ಪ್ಲೇಸ್ ಅಂತ ಎಲ್ಲರೂ ನುಗ್ಗುತ್ತಾ ಇರೋದನ್ನು ಗಮನಿಸಿದ್ದೀರಿ. ಇದು ಒಂದು ರೀತಿಯಲ್ಲಿ ಮತದಾನದ ಸ್ವಚ್ಛತಾ ಕಾರ್ಯಕ್ರಮ ಅಥವಾ ಮತಪಟ್ಟಿಯ ಸ್ವಚ್ಛತಾ ಕಾರ್ಯಕ್ರಮ. ಇದೇನು ಹೊಸತಲ್ಲ, 1952ರಿಂದಲೂ SIR ಚಾಲ್ತಿಯಲ್ಲಿದೆ. ಈಗ ಬರ್ತಾ ಇರುವಂತಹ ಒಂದು ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಗರಿಷ್ಠ ಅಂದ್ರೆ 84 ಲಕ್ಷ, ಕನಿಷ್ಠ ಅಂದ್ರೆ 56 ಲಕ್ಷ ಮತಪಟ್ಟಿಯಿಂದ ಮತದಾರರ ಅನಧಿಕೃತ, ನಕಲಿ ಅಥವಾ ಈ ರೋಹಿಂಗ್ಯಾಗಳ ನೆಲೆಯಲ್ಲಿ ಡಿಲೀಟ್ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಬಿಹಾರ, ಬಂಗಾಲ, ತಮಿಳುನಾಡಲ್ಲಿ ನಡೆದಂತ SIR ನಲ್ಲಿ ಬಿಹಾರದಲ್ಲಿ 65 ಲಕ್ಷ, ಬಂಗಾಲದಲ್ಲಿ 91 ಲಕ್ಷ, ತಮಿಳುನಾಡಲ್ಲಿ 74 ಲಕ್ಷ ಮತದಾರರ ಡಿಲೀಟ್ ಆಗಿದೆ. ಈ ಕಾರಣಕ್ಕಾಗಿ ಪ್ರತಿಪಕ್ಷಗಳು ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಹತ್ತಿದವು. ಮುಖ್ಯವಾಗಿ ಬಂಗಾಲದ ದೀದಿ ಯಾವೆಲ್ಲ ಕಸರತ್ತನ್ನ ಮಾಡಬೇಕಿತ್ತೋ ಅದನ್ನೆಲ್ಲವನ್ನೂ ಮಾಡಿ ಕೊನೆಗೂ ಶರಣಾದದ್ದನ್ನ ನಾವು ಗಮನಿಸಿದ್ದೇವೆ. ಕಾಂಗ್ರೆಸ್ ಅದರ ಸೈದ್ಧಾಂತಿಕವಾದ ನಿಲುವೆ SIR ನ ವಿರುದ್ಧ. ಕರ್ನಾಟಕದಲ್ಲಂತೂ ಪ್ರಿಯಾಂಕಾ ಖರ್ಗೆ ಈಗಾಗಲೇ 12 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅವರು ಪ್ರಶ್ನಾತೀತ ಮತ್ತು ಪ್ರಶ್ನಾವೀರ. RSS ಗೆ 7 ಪ್ರಶ್ನೆ, SIR ಗೆ 12 ಪ್ರಶ್ನೆ. ಕನಿಷ್ಠ ಪ್ರಶ್ನೆ, ಈ ಪ್ರಶ್ನೆಗಳಿಗೆ ಉತ್ತರಿಸುವ ಸೌಜನ್ಯವನ್ನು ಅವರು ತೋರಿಲ್ಲ ಅಂತ ಬಹಳ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. RSS ನ ಮೋಹನ್ ಭಾಗವತರಿಗೆ ಧಮಕಿ ಹಾಕದಾಗೇನೆ ಎಲೆಕ್ಷನ್ ಕಮಿಷನ್ಗೂ ನಾನು ಹಾಕಬಹುದು ಅಂತ ಅವರು ಭಾವಿಸಿದ್ದಾರೆ ಕಾಣುತ್ತೆ. ಕೊನೆಗೆ ಕಾನೂನು ಸಂವಿಧಾನ ಏನ್ ಮಾಡ್ತಾರೆ ನೋಡೋಣ ಅಂತ ಈ ರೀತಿಯ ಬಿ.ಕೆ. ಹರಿಪ್ರಸಾದ್ ವಿರೋಧ, ದೊಡ್ಡ ಖರ್ಗೆ ಅವರ ವಿರೋಧ, ರಾಹುಲ್ ಗಾಂಧಿ ಅವರ ವಿರೋಧ ಮತ್ತೆ ಸ್ಥಳೀಯ ಕಾಂಗ್ರೆಸ್ಸಿನ ಮುಖಂಡರುಗಳು ವಿರೋಧಿಸುವ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್
ತನ್ನ ಮನೆಯಿಂದಲೇ ಇವತ್ತು SIR ಅನ್ನ ಆರಂಭಿಸಿದ್ದು, ಅದರ ಜೊತೆಗೆ SIR ಪರವಾಗಿ ಅತ್ಯಂತ ಪ್ರಬುದ್ಧವಾಗಿ ಮಾದರಿಯಾಗಿ ಮಾತಾಡಿದ್ದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಇಡೀ ಸೈದ್ಧಾಂತಿಕವಾದ ವಿಚಾರಗಳಿಗೆ ಅವರು ತಿರುಗೇಟು ಹೊಡೆದ ಹಾಗೆ ಕಾಣ್ತಾ ಇದೆ. So today the SIR has started from my house, being the first representative of the state, the Bangalore South District, and from Ramnagara my officers came. I have signed the form. I found it a little bit difficult to enter all the details, but we can't have the experiences of downloading the form. There is an opportunity of downloading the form and entering through the telephone also online, but it is better all of us will receive the form, and any one member who is little bit educative can fill the entire form of all the members of the house. If someone is working outside the state or outside the residence, they can also, one senior member of the house who has little bit knowledge can enter it, and within 29th they have to return back the form. So without and the youngsters who have the new voter who have been not voting since 2002, they have to give a valid certificate or a residential certificate. The government of Karnataka has made options to provide the necessary certificate which has been required. We are not having all the 100% certificate, but still we have an option to give them the residential certificate or the caste certificate which has been required with the election commission's request. So all of you, I request you to see that you retain your voter list, and if you doesn't have your voter list on record, tomorrow you may find difficult to get the benefits from the government. This is the decision already taken in various states. So we are going to give the facilities or the guarantees or whatever the pensions or any program from the government only if he is a voter of Karnataka and a resident of Karnataka. NDA ಮತ್ತು ಮೋದಿ ಅಥವಾ ಅಮಿತ್ ಶಾ ಅವರ ಆಶಯ ಏನಿದೆ ಅದರ ಪರವಾಗಿ ಅವರು ಮಾತಾಡಿದ್ದನ್ನ ಗಮನಿಸಿದಾಗ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಏನನ್ನ ಮಾಡಬಹುದೋ ಅದನ್ನ ಮಾಡಿದ್ದಾರೆ ಅನ್ನುವ ಶ್ಲಾಘನೆಯ ಜೊತೆಗೆ ಕಾಂಗ್ರೆಸ್ಸಿನ ಒಳಗಡೆ ತನ್ನನ್ನ ಯಾರು ಮುಖ್ಯಮಂತ್ರಿ ಪದವಿಗೆ ಕೂಡಿಸಿದ್ರೋ ಅದೇ ರಾಹುಲ್ ಗಾಂಧಿ ಅವರ ವಿರುದ್ಧ ಅಥವಾ ಅವರ ಆಶಯದ ವಿರುದ್ಧ ಮಾತಾಡಿದ್ದು ಈಗ ಬಹಳ ದೊಡ್ಡ ಚರ್ಚೆಯಲ್ಲಿ ಇದೆ. ಹಾಗಾದ್ರೆ DK ಶಿವಕುಮಾರ್ ಮಾತಿನ ಹಿಂದೆ ಏನಿದೆ? SIR ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ? DK ಶಿವಕುಮಾರ್ ಈ ನಡೆ ನುಡಿ ಯಾವ ರೀತಿ ಅವರ ಅಧಿಕಾರಕ್ಕೆ ಪೂರಕವಾಗಬಹುದು, ಮಾರಕ ಆಗಬಹುದು? ಅಧಿಕಾರಕ್ಕೆ ಬಂದ ನಂತರ ಒಬ್ಬ ಮುಖ್ಯಮಂತ್ರಿ ರಾಜ್ಯದ ಹಿತಾಸಕ್ತಿಯ ಜೊತೆಗೇನೆ ಸಾಂವಿಧಾನಿಕ ಮತ್ತು ಕಾನೂನಾತ್ಮಕವಾದ ಪ್ರಜ್ಞೆಯಿಂದ ನಡೆಯಬೇಕಾಗತ್ತೆ. ಆವಾಗ ಪಕ್ಷದ ಹಿತಾಸಕ್ತಿಗಿಂತ ರಾಷ್ಟ್ರೀಯ ಹಿತಾಸಕ್ತಿ ಬಹಳ ಮುಖ್ಯ ಅನ್ನುವಂತ ಒಂದು ಧೋರಣೆಯನ್ನೇನಾದ್ರೂ DK ಶಿವಕುಮಾರ್ ತಳೆದಿದ್ದಾರೆಯೇ? ಈ ಎಲ್ಲ ಪ್ರಶ್ನೆಗಳು ಇವತ್ತು ನಮ್ಮ ಮುಂದೆ ಕಾಡ್ತಾ ಇದೆ. ಅದೆಲ್ಲದಕ್ಕೂ ಉತ್ತರಿಸಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಜೊತೆಗೆ ಈ ಒಟ್ಟು DK ಶಿವಕುಮಾರ್ ಅವರ ನಡೆ ಅವರಿಗೆ ಪಕ್ಷದ ಒಳಗಡೆ ಅದು ಎಷ್ಟು ಹಿತ ಮತ್ತು ಅಹಿತಕಾರಿ ಆಗಬಹುದು? ರಾಹುಲ್ ಗಾಂಧಿ ಅವರ ಕೆಂಗಣಿಗೆ ಏನಾದ್ರೂ ಗುರಿ ಆಗಬಹುದೇ? ಅಥವಾ ಒಬ್ಬ ಮುಖ್ಯಮಂತ್ರಿಯಾಗಿ ಪಕ್ಷದ ನಿಲುವು ಅದು ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಸಾಂವಿಧಾನಿಕ ಒಂದು ಇತಿಮಿತಿಯನ್ನ ಮೀರಿದಾಗ ಅದನ್ನು ಕೂಡ ಗಮನಿಸಿ ತನ್ನದೇ ಆದಂತ ಒಂದು ಸಾಂವಿಧಾನಿಕ ನಡೆಯನ್ನ ದಾಖಲಿಸುವುದು ಹೆಚ್ಚು ಸೂಕ್ತವೇ? ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ನೀವು ಮುಕ್ತವಾಗಿ ಉತ್ತರಿಸ್ತೀರಿ, ಪ್ರತಿಕ್ರಿಯಿಸ್ತೀರಿ ಅಂತ ನಾನು ನಿರೀಕ್ಷಿಸಿದೆ. SIR ಪ್ರಕ್ರಿಯೆ ಇವತ್ತಿನಿಂದ ಆರಂಭ ಆಗಿದೆ. ಈಗಾಗಲೇ ಮ್ಯಾಪಿಂಗ್ ಕಾರ್ಯ ಮುಗಿದಿದೆ. ಮನೆಗೆ BLOಗಳ ಭೇಟಿ ಇವತ್ತಿನಿಂದ ಆರಂಭ ಆಗಿದೆ. ಜೂನ್ 30ರಿಂದ ಜುಲೈ 29ರವರೆಗೆ ಈ ಪ್ರಕ್ರಿಯೆ ಸಾಗತ್ತೆ. ಆಗಸ್ಟ್ 5ನೇ ತಾರೀಕಿಗೆ ಕರಡು ಮತದಾರರ ಪಟ್ಟಿ ರಿಲೀಸ್ ಆಗ್ಲಿಕ್ಕಿದೆ. ಮತದಾರರ ಪಟ್ಟಿಯಿಂದ ತಮ್ಮ ಹೆಸರನ್ನ ಯಾಕೆ ತೆಗೆದಿರುವ ಕಾರಣ ಏನು, ಅದಕ್ಕೆ ನಾವು ಕೊಡಬಹುದಾದ ಸಾಕ್ಷಿಗಳಿದೆ ಅಂತ ಹೇಳ್ತಾ ನಮ್ಮ ಮತದಾರಿಕೆಯನ್ನ ರುಜುಪಡಿಸುವಂತ ಅವಕಾಶ ಪ್ರತಿಯೊಬ್ಬ ನಾಗರಿಕರಿಗೂ ಇದೆ. ಆಗಸ್ಟ್ 5 ಸೆಪ್ಟೆಂಬರ್ 4ರ ತನಕ ಆಕ್ಷೇಪಗಳನ್ನ ಸಲ್ಲಿಸಬಹುದು ಅಂತ ಕೂಡ ಚುನಾವಣಾ ಕಮಿಷನ್ ಈಗಾಗಲೇ ಹೇಳಿದೆ. ಅಕ್ಟೋಬರ್ 7ನೇ ತಾರೀಕು ಮತದಾರರ ಕರ್ನಾಟಕದ ಅಂತಿಮ ಪಟ್ಟಿ ಘೋಷಣೆಯಾಗಲಿದೆ. ಈಗಾಗಲೇ ಈ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ಅಡೆತಡೆಯನ್ನ ಒಡ್ತಾ ಇದೆ, ಸಹಕರಿಸ್ತಾ ಇಲ್ಲ ಅನ್ನುವಂತ ಆಕ್ಷೇಪವನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡಿದ್ದಾರೆ. ಯಾಕೆಂತಂದ್ರೆ BLOಗಳು 30-35 ಜನ ಪಾಲ್ಗೊಳ್ಬೇಕಾದಲ್ಲಿ ಬೇರೆ ಬೇರೆ ರೀತಿಯ ಕಾರಣಗಳನ್ನ ಕೊಟ್ಟು ರಜೆ, ಭತ್ಯೆ ಇತ್ಯಾದಿ
ಕೇವಲ 10 ಜನ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟಿನ ಆರ್ಡರ್ ಇದ್ದಾಗಲೂ ಕೂಡ SIR ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ತೀವ್ರವಾಗಿ ಅಡ್ಡಗಾಲನ್ನ ಹಾಕ್ತಾ ಇದೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಈಗ ರಾಜ್ಯ ಸರ್ಕಾರದ ಅಥವಾ ಒಟ್ಟು ಕಾಂಗ್ರೆಸ್ಸಿನ ನಿಲುವು, ಶಿವಕುಮಾರ್ ಅವರ ನಿಲುವು, ಈ ಎಲ್ಲವನ್ನ ಇಟ್ಕೊಂಡು ನೋಡಿದಾಗ ತೀವ್ರವಾದ ಗೊಂದಲ, ತೀವ್ರವಾದಂತ ದ್ವಂದ್ವತೆ ಈ ಕಾಂಗ್ರೆಸ್ಸಿನ ಒಟ್ಟು ಆಡಳಿತದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ನೋಡಿ, ಒಂದು ರೀತಿಯಲ್ಲಿ DK ಶಿವಕುಮಾರ್ SIR ಅನ್ನ ಸ್ವಾಗತಿಸುವ ಮೂಲಕ ತನ್ನ ಪಕ್ಷದ ಒಳಗಿನ ಮುಖಂಡರುಗಳಿಗೇನೆ ಮುಜುಗರವೋ ತಪರಾಕಿಯೋ ಯಾವುದೇ ರೀತಿಯಲ್ಲಾದ್ರೂ ಭಾವಿಸಬಹುದು. ಅಂತೂ ಅವರು ತಿರುಗಿ ನಿಂತದ್ದಂತೂ ಸತ್ಯ. ಆದರೆ DK ಶಿವಕುಮಾರ್ ಜಾಣ ನಡೆಯನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಅವ್ರೇನ್ ಹೇಳ್ತಾ ಇದ್ದಾರೆ, SIR ಒಂದು ಅದ್ಭುತವಾದ ಅವಕಾಶ, ಸುಸಂಧಿ, ಇಲ್ಲಿ ಇದನ್ನ ನೀವು ಎನ್ರೋಲ್ ಆಗುವ ಮೂಲಕ ನಿಮ್ಮ ಹಕ್ಕನ್ನ ಉಳಿಸಿಕೊಳ್ಳದೆ ಇದ್ರೆ ನೀವು ಮತದಾರರ ಪಟ್ಟಿಯಿಂದ ಹೊರಗಡೆ ಹೋಗ್ತೀರಿ, ಆ ಮೂಲಕ ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕೊಳ್ಳುವುದರಲ್ಲಿ ನೀವು ಅನರ್ಹರಾಗ್ತೀರಿ. ಗ್ಯಾರಂಟಿ ಯೋಜನೆಗಳನ್ನಂತೂ ನಾವು ಕೊಡುವ ಪ್ರಶ್ನೆ ಇಲ್ಲ. ಈಗಾಗಲೇ SIR ಪ್ರಕ್ರಿಯೆ ಎಲ್ಲೆಲ್ಲಾಗಿದೆಯೋ ಆ ಎಲ್ಲ ರಾಜ್ಯಗಳಲ್ಲಿ ಇದೇ ರೀತಿಯ ನಡೆಯನ್ನ ಅವರು ಅನುಸರಿಸಿದ್ದಾರೆ. ಅಂದರೆ ನಿಮಗೆ ಗ್ಯಾರಂಟಿ ಬೇಕೋ, ಸರಿಯಾದ ರೀತಿಯಲ್ಲಿ SIR ಅನ್ನ ಬಳಸ್ಕೋಬೇಕು. SIR ಅನ್ನ ಬಳಸ್ಕೊಂಡು ನೀವು ಮತದಾರರ ಪಟ್ಟಿಯಲ್ಲಿ ಇರಬೇಕು ಅನ್ನುವ ಕಾರಣಕ್ಕಾಗಿ ನೀವು ದಾಖಲೆಗಳನ್ನು ಒದಗಿಸಬೇಕು. ಅದಿಲ್ಲದೆ ಇದ್ರೆ ನಿಮಗೆ ಗ್ಯಾರಂಟಿ ಸಿಗೋದಿಲ್ಲ. ಅಂದ್ರೆ ಗ್ಯಾರಂಟಿಯ ಅಸ್ತ್ರವನ್ನ ಬಳಸಿ SIR ವಿರುದ್ಧ ಅಥವಾ SIR ಪರ ಎರಡು ನಿಲುವನ್ನ ನೀವು ತಳೆಯಲಿಕ್ಕೆ ನಿಮ್ಗೆ ಅವಕಾಶ ಇದೆ ಅನ್ನುವಂತ ಅರ್ಥ. ಅದು ಒಂದು, SIR ಅನ್ನೇ ನೀವು ವಿರೋಧಿಸುವ ಮೂಲಕ ಒಂದು ಚಳವಳವನ್ನ ಆರಂಭಿಸಬಹುದು, ನಮ್ಮೊಟ್ಟಿಗೆ ಸೇರಬಹುದು. ಇಲ್ಲ, SIR ಅನ್ನ ನೀವು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು. ಹಾಗಾಗಿ DK ಶಿವಕುಮಾರ್ ಮಾತನ್ನ ಅದು ಪ್ಲಸ್ಸೋ ಮೈನಸ್ಸೋ, ವಿರೋಧವೋ ಪ್ರತಿರೋಧವೋ ಅಥವಾ ಸಪೋರ್ಟಿಂಗೋ ಈ ರೀತಿಯಲ್ಲಿ ಭಾವಿಸುವುದು ಬಹಳ ಕಷ್ಟ ಆಗುವಂತ ಸ್ಥಿತಿ ಇದೆ. ಅವರ ನಡೆ ರಾಜಕೀಯವಾಗಿ ಬಹಳ ಜಾಣ ನಡೆ ಅಂತಲೇ ನಾವು ಗಮನಿಸಬೇಕು. ಒಂದು. ಎರಡನೇದಾಗಿ, ಈಗ ಗ್ಯಾರಂಟಿ ಯೋಜನೆಗಳನ್ನ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ 3 ವರ್ಷ ಏನು ಕೊಟ್ಟಿದ್ದೇವೆ ಅದು ಸತ್ತವರಿಗೂ ಹೋಗ್ತಾ ಇದೆ, ಬೇರೆ ರಾಜ್ಯದ ನಿವಾಸಿಗಳಿಗೂ ಹೋಗ್ತಾ ಇದೆ. ನಮ್ಮ ರಾಜ್ಯದ ಗ್ಯಾರಂಟಿಯನ್ನ ನಾವು ಬೇರೆ ರಾಜ್ಯದವರಿಗೆ ಯಾಕೆ ಕೊಡಬೇಕು ಅನ್ನುವಂತ ಮಾತನ್ನ ಇಟ್ಕೊಂಡು ಗ್ಯಾರಂಟಿಯ ಒಟ್ಟು ಸತ್ಯಾಸತ್ಯತೆಯನ್ನ ರಾಜ್ಯ ಸರ್ಕಾರ ಪರಿಷ್ಕರಣೆ ಮಾಡ್ಲಿಕ್ಕೆ ಹೊರಟಿದೆ. ಇದು ಸರಿಯಾದ ಕ್ರಮ, ತಪ್ಪೇನೂ ಇಲ್ಲ. ಯಾರಿಗೆ ಫಲಾನುಭವಿಗಳಿಗೆ ಸಿಗಬೇಕು ಅವರಿಗೆ ಸಿಗಬೇಕು. ಹೊರ ರಾಜ್ಯದ ಹಕ್ಕು, ಇದನ್ನು ವೋಟರ್ ID ಇದ್ದವರಿಗೆ ಈ ರಾಜ್ಯದಲ್ಲಿ ಬಂದು ಅವರು ನಮ್ಮ ಗ್ಯಾರಂಟಿಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಯಾವ ಇದು ಇಲ್ಲ, ಏನು ಶ್ರೇಯಸ್ಸು ಇಲ್ಲ, ಅದು ಅಪರಾಧ. ಆದರೆ ನೀವು SIR ನ ಪ್ರಕ್ರಿಯೆ ಏನು? ರೋಹಿಂಗ್ಯಾಗಳು, ಬೇರೆ ದೇಶದ ನುಸುಳುಕೋರರು, ರಾಷ್ಟ್ರೀಯ ಭದ್ರತೆಗೇನೆ ಕನ್ನ ಕೊರೆಯುವವರು, ಇಲ್ಲಿ ಸ್ಲೀಪರ್ ಸೆಲ್ ಆಗಿ ಕೆಲಸಗಳನ್ನ ಮಾಡುವವರು, ಭಯೋತ್ಪಾದಕ ಚಟುವಟಿಕೆಯಲ್ಲಿ ಭಾಗವಹಿಸುವವರು, ಇವರೆಲ್ಲರನ್ನ ಸ್ಕ್ರೂಟಿನ್ ಮಾಡಿ ಅವರನ್ನ ಹೊರಹಾಕುವ ಪ್ರಕ್ರಿಯೆ ನಂಬರ್ 1. ನಂಬರ್ 2, ಸತ್ತವರು. ಈಗಾಗಲೇ CT ರವಿ ಏನ್ ಹೇಳಿದ್ರು, ಕಳೆದ ಎಲೆಕ್ಷನ್ ನಲ್ಲಿ ನಿಂತಿದ್ದೇನೆ, ಸೋತಿದ್ದೇನೆ, ಆದರೆ ನನ್ನ ಸೋಲಿನ ಪ್ರಕ್ರಿಯೆಯಲ್ಲಿ 3500 ಜನ ಸತ್ತವರು ಎದ್ದು ಬಂದು ವೋಟ್ ಹಾಕಿದ್ದಾರೆ. ಇದು ಸಾಕ್ಷ್ಯ. ಇದು ಅದರ ಡಿಲೀಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಕಲಿ ಮತದಾರರು, SIR ನನ್ನ ವಿರೋಧಿಸ್ತಾ ಇರುವಂತ ಎಡಚರರು, ಬುದ್ಧಿಜೀವಿಗಳು, ಪ್ರೋಗ್ರೆಸಿವ್ ಥಿಂಕರ್ಸ್, ಈ JNU ಸಂತತಿ ಏನಿದೆ ಅದರ ಇಡೀ ಮುಖಂಡತ್ವ ವಹಿಸ್ತವ್ರು ಯಾರು? ಈ ದೇಶದ ಮಹಾನ್ ನಟ ಪ್ರಕಾಶ್ ರಾಜ್ ಬಗ್ಗೆ ಯಾಕೆ ನಾನ್ ಬೇಲೇಬಲ್ ವಾರೆಂಟ್ ಅನ್ನ ಕೋರ್ಟ್ ಹೊರಡಿಸಿದೆ? 4 ರಾಜ್ಯದಲ್ಲಿ ಮತದಾರರ ಚೀಟಿಯನ್ನ ಹೊಂದಿದ್ದಾರೆ. ನೋಡಿ, ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು ಅಂತ ತಿರುಗಾಡುವವರು ನನ್ನ ಮಕ್ಕಳು. ಇವರು ಯಾರು? ಮೋದಿ ಅವರಿಗೆ ಬುದ್ಧಿ ಹೇಳುವವರು, ಸಂವಿಧಾನ ಉಳಿಸ್ಲಿಕ್ಕೆ ಹೊರಟಂತ ಜನಗಳು, ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂತ ಜನಗಳು, ಪ್ರಜಾಸತ್ತಾತ್ಮಕವಾದ ಆಶಯವನ್ನ ತಲೆ ಮೇಲೆ, ನೆತ್ತಿ ಮೇಲೆ, ಹೆಗಲ ಮೇಲೆ ಹೊತ್ತು ಸಾಗುವವರು. ಅಸಲಿಯತ್ತೇನು? 4 ರಾಜ್ಯದಲ್ಲಿ ವಿಭಿನ್ನ ಹೆಸರುಗಳಲ್ಲಿ ಮತದಾರಿಕೆಯ ಚೀಟಿ. ಇವೆಲ್ಲವನ್ನ ಡಿಲೀಟ್ ಮಾಡ್ಲಿಕ್ಕೆ, ಸ್ಕ್ರೂಟಿನ್ ಮಾಡ್ಲಿಕ್ಕೆ, ಪರಿಷ್ಕರಣೆ ಮಾಡ್ಲಿಕ್ಕೆ SIR ಅನ್ನ ಚುನಾವಣಾ ಕಮಿಷನ್ ಬಳಸ್ಕೊಳ್ತಾ ಇದೆ. ನಿಮಗೆ ಗ್ಯಾರಂಟಿ ಕೊಡುವುದಕ್ಕೆ ಪರಿಷ್ಕರಣೆ ಆಗ್ಬೇಕು. ಬೇರೆ ರಾಜ್ಯದವರು ಅಥವಾ ಅಕ್ರಮ ಇಲ್ಲಾಗಿ ನೆಲೆಸಿಗರು, ಸತ್ತವರು, ಇವರೆಲ್ಲರೂ ಪಡಿತಾ ಇದ್ದಾರೆ. ಅದರ ಇಡೀದಾದಂತ ಒಂದು ಸ್ಕ್ರೂಟಿನೈಸ್ ಮಾಡಬೇಕು ಅಂತ ನೀವು ಹೊರಡ್ತೀರಿ. SIR ಗೆ ಯಾಕೆ ವಿರೋಧ ಮಾಡ್ತೀರಿ? ಇದು ಪ್ರಶ್ನೆ. ಪ್ರಾಯಶಃ DK ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ ಇದರ ಸತ್ಯಾಸತ್ಯತೆಯ ಒಂದು ಮರ್ಮ ಅರಿವಾಗಿದೆ. ರಾಜಕೀಯ ಮಾಡೋದು ಬೇರೆ, ಸಾಂವಿಧಾನಿಕ ಪ್ರಕ್ರಿಯೆ ಬೇರೆ. ರಾಜಕೀಯ ಮಾಡೋದು ಬೇರೆ, ರಾಷ್ಟ್ರೀಯತೆಯ ಮತ್ತು ಭದ್ರತೆಯ ಪ್ರಶ್ನೆ ಬೇರೆ, ವಾಸ್ತವ ಬೇರೆ. ಹಾಗಾಗಿ DK ಶಿವಕುಮಾರ್ ನನಗನ್ಸುದು ಅವರು ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡುವುದರ ಜೊತೆಗೆ, ಯಾಕಂದ್ರೆ ಈಗಾಗಲೇ ಪ್ರಜಾಸೇವೆ ಅನ್ನುವಂತ ದೇಶದಲ್ಲೇ ಮೊದಲ ಎಲ್ಲಾ ಸಚಿವರುಗಳು ವಾರಕ್ಕೊಮ್ಮೆ ಪ್ರಜೆಗಳನ್ನ ಭೇಟಿಯಾಗಬೇಕು, ಅವರ ಕ್ಷೇತ್ರಕ್ಕೆ ಹೋಗ್ಬೇಕು, ಅವರ ಅಹವಾಲುಗಳನ್ನು ಸ್ವೀಕರಿಸಬೇಕು.
ಅದು ಆ ಕ್ಷಣದಲ್ಲಿ ಅಲ್ಲಿ ವಿಲೇವಾರಿಯೂ ಆಗಬೇಕು. ಒಮ್ಮೆ ವಿಲೇವಾರಿ ಆಗಲಿಲ್ಲ ಅಂತಾದ್ರೆ ಪ್ರಜಾ ಸೇವೆ ಅನ್ನುವಂತ ಒಂದು ಪ್ರತ್ಯೇಕ ಇಲಾಖೆ, ಅಲ್ಲಿ ಒಬ್ಬ ಪ್ರತ್ಯೇಕ ಮಿನಿಸ್ಟರು, ಎಲ್ಲಾ ಇಲಾಖೆಗಳಲ್ಲೂ ಜನರಿಗೆ ಏನೇನು ಸಮಸ್ಯೆಗಳಿದೆ, ಯಾವ್ಯಾವ್ದು ಬಗೆಹರಿಸಿಲ್ಲ ಅದನ್ನ ಈ ಇಲಾಖೆಯಲ್ಲಿದ್ದಂತ ಈ ಮಂತ್ರಿ ಎಲ್ಲರೊಟ್ಟಿಗೆ ಸಮನ್ವಯತೆಯನ್ನು ಸಾಧಿಸುವ ಮೂಲಕ ಜನರ ಸಮಸ್ಯೆಯನ್ನ ತಕ್ಷಣಕ್ಕೆ ಪರಿಹರಿಸಬೇಕು. ಇದು ಡಿ ಕೆ ಶಿವಕುಮಾರ್ ಇಟ್ಟಂತ ಒಂದು ಚಾರಿತ್ರಿಕ ಹೆಜ್ಜೆ, ಅಭಿನಂದನಾರ್ಹವಾದಂತ ಒಂದು ಹೆಜ್ಜೆ. ಪ್ರತಿಯೊಬ್ಬರು ಇದನ್ನು ಅಭಿನಂದಿಸಲೇಬೇಕಾದಂತ ಹೆಜ್ಜೆ, ಅದರಲ್ಲಿ ಮಾತಿಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಇಡುವಂತ ಹೆಜ್ಜೆಗಳು ಒಂದೊಂದಾಗಿ ಅದು ಸಮಾಜಮುಖಿಯಾಗಿದೆ, ಜನಮುಖಿಯಾಗಿದೆ. ಅದರ ಮಧ್ಯೆ ಈ ಕೆಲವು ಬಿ ಕೆ ಹರಿಪ್ರಸಾದರ ಏನು ಮೋದಿ ಅವರನ್ನ ಟಾರ್ಗೆಟ್ ಮಾಡಿದಂತ ಮಾತುಗಳು ಇವನ್ನೆಲ್ಲ ನಾವು ಕೇಳಿದ್ದೇವೆ. ದನ ಕದಿಯುವವರು ಜೈಲಿಗೆ ಹೋಗ್ತಾರೆ, ಮನುಷ್ಯರ ದನ ಕೊಲ್ಲುವವರು ಜೈಲಿಗೆ ಹೋಗ್ತಾರೆ, ಮನುಷ್ಯರ ಕೊಲ್ಲುವವರು ಮುಖ್ಯಮಂತ್ರಿಗಳಾಗ್ತಾರೆ, ಪ್ರಧಾನಿಗಳಾಗ್ತಾರೆ. 84ರಲ್ಲಿ ನಡೆದಂತ ಸಿಖ್ಖರ ಮಾರಣ ಹೋಮಕ್ಕೆ ಏನ್ ಹೇಳಬೇಕು? ಗಾಂಧಿಯನ್ನ ಗೋಡ್ಸೆ ಕೊಂದ ನಂತರ ಬ್ರಾಹ್ಮಣರ ನರಮೇಧ ನಡೀತಲ್ಲ, ಅದಕ್ಕೇನ್ ಹೇಳಬೇಕು? ಅದೇ ರೀತಿಯಲ್ಲಿ ಇಂದಿರಾ ಗಾಂಧಿ ಅವರು ಇಡೀ ದೇಶಕ್ಕೆ ಒಂದು ಸಾಂವಿಧಾನಿಕವಾದ ಹಕ್ಕುಗಳನ್ನೇ ಕಸಿದುಕೊಂಡು ಎಮರ್ಜೆನ್ಸಿಯನ್ನ ಹೇರಿದಾಗ ಎಮರ್ಜೆನ್ಸಿಯ ಅಡಿಯಲ್ಲಿ ಎಂತೆಂತ ಮೇಧಾವಿಗಳ ಕಗ್ಗೊಲೆ ನಡೆಯಿತು. ಅಂದ್ರೆ ಹಾಗಾದ್ರೆ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳು, ಪ್ರಧಾನಿಗಳು ಆದವ್ರ ಬಗ್ಗೆ ಇವ್ರು ಮಾತಾಡ್ತಾರೋ ಅಥವಾ ಮೋದಿ ಅವ್ರ ಬಗ್ಗೆ ಮಾತಾಡ್ತಾರೋ? ನೀವು ಈ ದೇಶದಲ್ಲಿ ಕಾನೂನಾತ್ಮಕವಾಗಿ ಅಂತಿಮವಾದಂತಹ ತೀರ್ಪು ಮತ್ತು ಸತ್ಯದ ನೆಲೆ ಯಾವುದು ಅಂತಂದ್ರೆ ಅದು ಸುಪ್ರೀಂ ಕೋರ್ಟಿನ ತೀರ್ಪು. ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಅಂತ ಕರೆಯುವುದು. ಸುಪ್ರೀಂ ಕೋರ್ಟೇ ಗೋದ್ರಾದ ವಿಷಯದಲ್ಲಿ ಅಮಿತ್ ಶಾ ಇರಬಹುದು, ಮೋದಿ ಅವರು ಇರಬಹುದು, ಅವರನ್ನ ಸಂಪೂರ್ಣವಾಗಿ ಕ್ಲೀನ್ ಚೀಟ್ ಕೊಟ್ಟಿದೆ. ಅಂದ್ರೆ ಬಿ ಕೆ ಹರಿಪ್ರಸಾದ್ ನಂತವರ ನಾಲಿಗೆ ಸುಪ್ರೀಂ ಕೋರ್ಟಿನ ತೀರ್ಪನ್ನು ಉಲ್ಲಂಘಿಸ್ತಾ ಇದೆಯಾ? ಹಾಗಾದ್ರೆ ಇದು ಸಂವಿಧಾನದ ಉಲ್ಲಂಘನೆ ಅಲ್ವೇ? ಇದು ಕಾನೂನಿನ ಉಲ್ಲಂಘನೆ ಅಲ್ವೇ? ಇದು ಕಂಟೆಂಪ್ಟ್ ಆಫ್ ದ ಕೋರ್ಟ್ ಅಲ್ವೇ? ಈ ಮಾತನ್ನು ನಾವು ಕೇಳಬೇಕು. ಇನ್ನು ನಮ್ಮ ಪ್ರಿಯಾಂಕಾ ಖರ್ಗೆ ಅವರಂತೂ 12 ಪ್ರಶ್ನೆಗಳನ್ನ ಕೊಟ್ಟು ಏನ್ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ನೋಡ್ತಾರೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. See, very clearly we have raised 12 objections to the way SIR is conducted. We were expecting the CEC to reply to what our Chief Secretary has written, but unfortunately they have not done so. We will evaluate. We have asked legal questions, constitutional questions. We are asking them on the that they revise their entire process, make it transparent, ensure software audits are done transparently, ensure the entire process is done transparently. But unfortunately they have chosen not to reply. We'll see what to do in a couple of days. ಏನೇ ಆದರೂ ಕೂಡ ಜನರು ನಮ್ಮದ ರಾಜ್ಯದ ಮುಖ್ಯಮಂತ್ರಿಗಳ ಆಶಯವನ್ನ, ಆದೇಶವನ್ನ, ವಿನಂತಿಯನ್ನ, ಎಚ್ಚರಿಕೆಯನ್ನ ಪರಿಪಾಲಿಸ್ತಾರೆ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಖಂಡಿತವಾಗಿಯೂ ಡಿ ಕೆ ಶಿವಕುಮಾರ್ ಅತ್ಯಂತ ಜಾಣ ಹೆಜ್ಜೆ, ಮತ್ತೆ ಇದರ ಒಳಗಡೆ ಏನೋ ಒಂದು ಮರ್ಮ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡು, ಡಿ ಕೆ ಶಿವಕುಮಾರ್ ಮಾತು ಧ್ವನ್ಯಾರ್ಥ, ವಾಚ್ಯಾರ್ಥ, ಸೂಕ್ಷ್ಮಾರ್ಥ ಈ ಎಲ್ಲ ಅರ್ಥಗಳನ್ನು ಹೊಂದಿದೆ. ಸುಖಾಸುಮ್ಮನೆ ಅವರು ಯಾವ ಮಾತನ್ನು ಆಡುವುದಿಲ್ಲ. SIR ಅನ್ನ ಸಂಪೂರ್ಣವಾಗಿ ವಿರೋಧಿಸ್ತಾ ಇರುವಂತ ಕಾಂಗ್ರೆಸ್ಸಿನ ನಡೆಗೆ SIR ಪ್ರಕ್ರಿಯೆ ತನ್ನ ಮನೆಯಿಂದ ತನ್ನ ಕುಟುಂಬದ ಮತದಾರಿಕೆಯನ್ನ ದಾಖಲಿಸುವ ಮೂಲಕ SIR ಗೆ ಪ್ರತಿಯೊಬ್ಬರು ಪಾಲ್ಗೊಳ್ಳಿ ಅಂತ ಕರೆ ಕೊಡುವ ಮೂಲಕ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಒಂದು ಹೆಜ್ಜೆಯನ್ನ ಇಡ್ತಾರೆ ಅಂತಾದ್ರೆ ಅದು ಖಂಡಿತವಾಗಿಯೂ ಹಿಂದೆ ಕುಂಭಮೇಳಕ್ಕೆ ಹೋದಾಗ ಮಹಾಖರ್ಗೆ ಅವರ ಮಾತನ್ನ ಮೀರಿ ಅವರ ಮುಖಕ್ಕೆ ರಾಚುವ ಹಾಗೆ ಕುಂಭಮೇಳಕ್ಕೆ ಹೋಗಿ ಕುಟುಂಬ ಸಮೇತ ಸ್ನಾನ ಮಾಡಿ ಬಂದ್ರು. ಅದೇ ಕುಂಭಮೇಳವನ್ನ ಕರ್ನಾಟಕದಲ್ಲೂ ಆರಂಭಿಸಿದ್ರು. ವಿಧಾನಸೌಧದಲ್ಲಿ RSS ನ ಪ್ರಾರ್ಥನಾ ಗೀತೆಯನ್ನ ಹಾಡುವ ಮೂಲಕ, ಹೇಳುವ ಮೂಲಕ ಇಡೀ ಕಾಂಗ್ರೆಸ್ಸಿನ ಸಾಂಸ್ಕೃತಿಕ ಜಗತ್ತಿಗೆನೆ ಬೆಚ್ಚಿ ಬೀಳುವ ರೀತಿಯಲ್ಲಿ ತಿರುಗಿ ನಿಂತರು, ದಕ್ಕಿಸ್ಕೊಂಡ್ರು. ಪ್ರಾರ್ಥನೆ ಪ್ರಯತ್ನ ಕೈ ಕೊಡಬಹುದು, ಪ್ರಾರ್ಥನೆ ಕೈ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಡಿ ಕೆ ಶಿವಕುಮಾರ್ ಅನ್ನ ನೀವು ಮುಖ್ಯಮಂತ್ರಿಯಾಗಿ ಅವರು ಆ ಪದವಿಗೆ ಏರಿದ ಮೇಲೆ ಎಷ್ಟು ಸೂಕ್ಷ್ಮವಾಗಿ ವರ್ತಿಸ್ತಾ ಇದ್ದಾರೆ ಅಂತಂದ್ರೆ RSS ವಿರುದ್ಧ ರಣಕಹಳೆಯನ್ನ ಮೊಳಗಿಸುವ ಮೂಲಕ ರಾಹುಲ್ ಗಾಂಧಿ ಮತ್ತು ಇಡೀ ಕಾಂಗ್ರೆಸ್ಸಿನ ಪಟಾಲಮ್ಮನ್ನೇ ಮೆಚ್ಚಿಸಿದಂತ ಈ ವೀರ ಖರ್ಗೆ, ಪ್ರಿಯಾಂಕಾ ಖರ್ಗೆ ಏನೀಗ ಹೈಕೋರ್ಟ್ಗೆ ಕಾನೂನು ಮೂಲಕವೂ ನಾನು ಅವರನ್ನ ಎದುರಿಸ್ತೇನೆ ಅಂತ ಹೊರಟಿದ್ದಾರೆ. ಅವರ ಎಲ್ಲ ಅಬ್ಬರ ಗೊಬ್ಬರ ಎಲ್ಲವನ್ನೂ ಗಮನಿಸಿದ್ರು ಕೂಡ ಇಲ್ಲಿಯವರೆಗೆ ಡಿ ಕೆ ಶಿವಕುಮಾರ್ ಒಂದೇ ಒಂದು ಮಾತನಾಡಿಲ್ಲ, ಒಂದೇ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಪ್ರತಿ ನಡೆಯೂ ಕೂಡ ಅದು ಅತ್ಯಂತ ಸೂಕ್ಷ್ಮವಾಗಿದೆ ಮತ್ತು ಪಕ್ಷ ಸಿದ್ಧಾಂತ, ಪಕ್ಷದ ಮುಖಂಡರು, ಅವರ ನೀತಿ ನಿಲುವು ಅದ್ಯಾವುದನ್ನೂ ಕೂಡ ಅವರು ಸೀರಿಯಸ್ ಆಗಿ ಗಮನಿಸ್ತಾ ಇಲ್ಲ, ಉದ್ದೇಶಪೂರ್ವಕವಾಗಿ. ಇದರ ಪರಿಣಾಮ ಏನಾಗತ್ತೆ ಅಂತ ನೋಡುವುದು ಈಗ ಮಜಾ ಇದೆ. ಅದನ್ನ ನೋಡೋಣ. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ,
ಶೇರ್ ಮಾಡಿ ಮತ್ತು ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ತೆ.